ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ಅನಿಕೇತ್ನ ನೋಡಿ ಸರಿ ನಡಿ ಹೊರಡೋಣ ಅಂತ ಹೊರಡ್ತಿದ್ದಂಗೆ ಈ ಕಡೆ ನೋಡಿದ್ರೆ ದೇವಸ್ಥಾನದಲ್ಲಿ ಸರಿತಾ ಅವರು ಹೇಳ್ತಿರೋ ಮಾತುಗಳಿಂದ ಕಾಂತಲಕ್ಷ್ಮಿ ಅವ್ರಿಗೆ ಮನಸ್ಸು ತುಂಬಾ ಕುಗ್ಗೋಗಿ ಅಳ್ತಾ ಇರ್ತಾರೆ. ಆಗ ಇನ್ನ ಅತ್ತೆ, ಈ ತಂತು ಬೇಡ, ಏನು ಬೇಡ, ಹೊರಟ್ಬಿಡೋಣ. ಇನ್ನ ಅವ್ರು ಈ ಕಾಲಕ್ಕೆ ಬರೋದಿಲ್ಲ. ಇಷ್ಟೊತ್ತಿಗೆ ಅವ್ರು ಬರ್ಬೇಕಾಗಿತ್ತು, ಇನ್ನ ಬಂದಿಲ್ಲ ಅಂದ್ರೆ ಏನತ್ತೆ ಮಾಡೋದು? ಬೇಡ, ಹೊರಟ್ಬಿಡೋಣ ಮನೆಗೆ ಅಂತ ಸರಿತಾ ಅವ್ರು ಹೇಳ್ತಾ ಇದ್ದೀನ ನೋಡಿ. ಯಾಕೆ ಸರಿತಾ ಅಷ್ಟೊಂದು ಆತ್ರ? ಬರ್ತಾ ಇರ್ತಾರೆ, ಸ್ವಲ್ಪ ತಾಳ್ಮೆಯಿಂದ ಇರೋದನ್ನ ಕಲಿ ಅಂತ ಹೇಳ್ತಾ ಇದ್ದಂಗೆ ಇನ್ನು ಆ ಕಡೆಯಿಂದ ಗೌರಿ ಮತ್ತೆ ವಿವೇಕ್ ಬರ್ತಾ ಇದ್ದಿದ್ದ ನೋಡಿ ಮನೆ ಮಂದಿಯವರೆಲ್ಲರೂ ಸಹ ಹಬ್ಬ ಹೇಗೋ ಬಂದ್ರು ಅನ್ನೋ ಒಂದು ಖುಷಿಲಿರ್ತಾರೆ. ಅಷ್ಟೊತ್ತಿಗೆ ಇನ್ನ ವಿವೇಕ್ ಒಳಗಡೆ ಬರ್ತಿದ್ದಂಗೆ ಅಷ್ಟೊತ್ತಲ್ಲಿ ಅವರಪ್ಪ, ಎಲ್ಲಿಗೋಗಿದ್ರಿ ವಿವೇಕ್? ನೀವೇನ್ ಚಿಕ್ಕ ಮಕ್ಕಳ? ಹೇಳಿ ಹೇಳಿ ಕೇಳಿ ಎಲ್ಲ ಏನು ಎತ್ತ ಅಂತ ಹೇಳ್ಬೇಕು ಅಂತ ಗೊತ್ತಿಲ್ವಾ? ನಾವೇನಂತ ಅರ್ಥ ಮಾಡ್ಕೋಬೇಕು ಅಂತ ಕೇಳ್ತಿದಂಗೆ ಅಷ್ಟಕ್ಕೂ ಎಲ್ಲೋಗಿದ್ರಿ ಅಂತ ಸರಿತಾ ಅವರು ಕೇಳ್ತಾ ಇರ್ತಾರೆ. ಆಗ ಗೌರಿ, ನಾನು ಇನ್ನೇ ಕೇಳ್ತಾ ಇರೋದು, ನನ್ನ ಮಗನ್ನ ಕರ್ಕೊಂಡು ಎಲ್ಲಿಗೋಗಿದ್ದೆ ಅಂತ ಕೇಳ್ತಿದಂಗೆ ನೀವ್ ಹೇಳ್ತೀರಾ ನಾನು ಹೇಳಲಾ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಏನಪ್ಪ ಮಾಡೋದು ಅಂತ ಅನಿಕೇತ್ ಸಹ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಚಂಚಲ್ ಅವರು ಸಹ ಎಲ್ಲಿಗೋಗಿದ್ರಿ ವಿವೇಕ್, ಹೇಳು, ಇಲ್ಲಿ ಎಲ್ಲರೂ ಎಷ್ಟು ಗಾಬರಿ ಆಗಿದ್ರು ಗೊತ್ತಾ ಅಂತ ಹೇಳೋ ಹೊತ್ತಲ್ಲಿ ಅನಿಕೇತ್, ಎಲ್ಲಾನು ನಮ್ಮಮ್ಮನ್ಗೆ ಇವಾಗೇ ಹೇಳ್ಬಿಡ್ಬೇಕು, ಏನ್ ಆತ್ರನೋ ಇವರಿಗೆಲ್ಲ ಅಂತ ಮನ್ಸಲ್ಲಿ ಅನ್ಕೊಳ್ತಿದ್ದಂಗೆ ಹೇಳ್ರಿ ಇಲ್ಲ ನಾನು ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ ಗೌರಿ. ಆಗ ಅಷ್ಟೊತ್ತಿಗೆ ಏನು ಇಲ್ಲ, ನಾನೇ ಪುಣ್ಯವತಿನ ಕರ್ಕೊಂಡು ಹೊರ್ಗಡೆ ಕರ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾ ಇರ್ತಾನೆ. ಆಗ ಎಲ್ಲರಿಗೂ ಸಹ ಖುಷಿಯಾಗಿದ್ರೆ ಸರಿತವ್ರಿಗೆ ಮಾತ್ರ ಕೋಪ ಬರ್ತಾ ಇರುತ್ತೆ. ಆಗ ನೋಡ್ದಾ, ನಿನ್ ಮಗಂದೇ ತಪ್ಪು, ನಿನ್ ಮಗನೇ ಗೌರಿನ ಕರ್ಕೊಂಡು ಹೋಗಿರೋದು. ನೀನು ಏನು ಗೊತ್ತಿಲ್ದಿರ ಮಾತಾಡೋದನ್ನ ಇಟ್ಕೊಳಕ್ ಹೋಗ್ಬೇಡ ಸರಿತಾ. ಯಾರು ತಪ್ಪು ಒಪ್ಪು ಅನ್ನೋದು ಫಸ್ಟು ತಿಳ್ಕೊ ಅಂತ ಹೇಳ್ತಾ ಇರ್ತಾರೆ. ಆಗ ಸರಿ ಅಂತ ಇನ್ನ ಪುರೋಹಿತರು ಅಷ್ಟೊತ್ತಿಗೆ ಟೈಮು ಟೈಮ್ ಮುಗ್ದೋಗಂಗೆ ಕಾಣ್ತಿದೆ, ಬೇಗ ಬಂದ್ರೆ ತಾಳಿ ಹಾಕೋ ಕಾರ್ಯಕ್ರಮನ ಮುಂದುವರಿಸ್ಬೋದು ಅಂತ ಹೇಳಿ ಇನ್ನ ಅವರಿಬ್ಬರು ಸಹ ಪೂಜೆ ಕುಂಡ್ರಿಸಿ ಇನ್ನ ತಗೊಳಪ್ಪ, ನೀನ್ ಹೆಂಡತಿ ಕುತ್ತಿಗೆಗೆ ಈ ತಾಳಿನ ಬದಲಾಯಿಸು ಅಂತ ಹೇಳ್ತಾ ಇರ್ತಾರೆ. ಸರಿ ಅಂತ ಇನ್ನ ವಿವೇಕ್ ಸಹ ಆ ತಾಳಿನ ನೋಡ್ತಾ ಇದ್ದಂಗೆ ಇನ್ನ ಗೌರಿ ಕುತ್ತಿಗೆಗೆ ಹಾಕಕ್ ಹೋಗ್ತಾ ಇರ್ತಾನೆ. ನೋಡಿದ್ರೆ ಗೌರಿ ತುಂಬಾ ಖುಷಿ ಪಟ್ಬಿಟ್ಟೆ ಇನ್ನ ವಿವೇಕ್ ಅವರು ತಾಳಿ ಹಾಕ್ತಿದ್ದೀನ ನೋಡಿ ಒಳಗೆ ಖುಷಿ ಪಡ್ತಾ ಇರ್ತಾಳೆ. ಅಪ್ಪ ದೇವ್ರೆ, ನಾನು ನಿನ್ನೆ ನಂಬಿದ್ದೀನಿ, ಯಾವಾಗೂ ನನ್ನ ಜೀವನ ಹೀಗೆ ಸುಖವಾಗಿ ಇರೋ ಥರ ನೋಡಪ್ಪ, ಏನು ಕಷ್ಟ ಆತಂಕ ಏನು ಬರ್ದಿರಾ ನನ್ ಬೆನ್ನೆಲ್ಬಾಗಿ ನೀನೇ ನಿಂತ್ಕೊಳ್ಳೋ ಥರ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ ಗೌರಿ. ಆಗ ಅಷ್ಟೊತ್ತಲ್ಲಿ ಕಾಂತಲಕ್ಷ್ಮಿ ಅವರು ಅವಳ ಮಗಳು ಜೀವನ ಚೆನ್ನಾಗಿದ್ರೆ ಸಾಕಪ್ಪ ಅಂತ ಅವರು ಸಹ ಬೇಡ್ಕೋತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನ ಗೌರಿ ಮನೆಗೆ ಬಂದು ಹಿಂತಿರುಗಿರ್ತಾರೆ ಎಲ್ಲರೂ. ಇನ್ನ ಗೌರಿ ಅವ್ರ ರೂಮಲ್ಲಿ ಬೆಡ್ಶೀಟ್ನೆಲ್ಲ ಚೇಂಜ್ ಮಾಡ್ತಾ ಇದ್ದಂಗೆ ವಿವೇಕ್ ಬಂದು ಏನ್ ಮಾಡ್ತಾ ಇದ್ಯಾ ಅಂತ ಕೇಳ್ತಾ ಇರ್ರೆ. ಆಗ ಏನ್ ಮಾಡ್ಲಿ, ಬೆಡ್ಶೀಟ್ ಚೇಂಜ್ ಮಾಡ್ತಾ ಇದ್ದೀನಿ, ನನ್ನ ಜೊತೆ ಯಾರಿದ್ದಾರೆ ಅಂತ ಮಾತಾಡೋದಿಕ್ಕೆ ಹೇಳಿ, ನಮ್ಮಿಬ್ಬರ ಮಧ್ಯೇನು ಮಾತಿಲ್ಲ ಕತೆ ಇಲ್ಲ, ನಮ್ಮ ಬೆಡ್ಶೀಟ್ ಆದ್ರೂ ಮಾತಾಡ್ಕೊಳ್ಳೋಣ ಅಂತ ಸರಿ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಅಷ್ಟಕ್ಕೂ ಇವತ್ತೇನ್ ನಡೀತೋ ಅದನ್ನೆಲ್ಲ ಮರ್ತೋಗ್ಬಿಡು ಸರಿನಾ ಅಂತ ಹೇಳ್ತಾ ಇದ್ದಂಗೆ, ಏನು ಅದನ್ನ ನಾನ್ ಮರೆಯೋದಾ? ಚಾನ್ಸೇ ಇಲ್ಲ ರೀ, ನಾನು ಯಾವುದೇ ಕಾರಣಕ್ಕೂ ಆ ವಿಚಾರನ ಮರೆಯಲ್ಲ. ನಮ್ಮ ಅಕ್ಕನ್ಗೆ ದ್ರೋಹ ಮಾಡ್ತಿರೋ ವ್ಯಕ್ತಿ ಅವನು ಅಂತ ಗೊತ್ತಾದ್ಮೇಲೆ ನಾನು ಹೇಗ್ ಮರೆಯೋಕ್ಕಾಗುತ್ತೆ? ಅಷ್ಟಕ್ಕೂ ಈಗ ನಾನು ಎಲ್ಲರ ಮುಂದೆ ಹೇಳೋದಿಕ್ಕೂ ಸರಿ ಹೋಗಲ್ಲ. ಏಂತಕ್ಕಂದ್ರೆ ನಮ್ಮ ಹತ್ರ ಸರಿಯಾದ ಆಧಾರ ಇಲ್ಲ. ಆಧಾರ ಇದ್ದಿದ್ರೆ ನಾನೇ ಅವನಿಗೆ ಏನ್ ಮಾಡ್ಬೇಕು ಮಾಡ್ತಾ ಇದ್ದೆ. ಈಗ ಹೇಳಿದ್ರೆ ಮತ್ತೆ ಮನೇಲೆಲ್ಲರೂ ಬೇಜಾರು ಮಾಡ್ಕೊಳ್ತಾರೆ. ಆ ಒಂದು ಉದ್ದೇಶಕ್ಕೆ ನಾನು ಹೇಳಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸರಿ ರೀ, ನೋಡ್ತೀನಿ, ನೀವು ಕೊಟ್ಟಿರೋ ಇನ್ನ 2 ದಿನದಲ್ಲಿ ಅವ್ರ ಬಂಡವಾಳನ ನಾನೇ ಇನ್ನು ನಿಮ್ ಕಣ್ಮುಂದೆ ಬಯಲಿಗೆ ಬರಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಅಂತ ಇನ್ನ ಅವ್ರವ್ರ ದಿನಚರಿ ಕೆಲಸ ಮಾಡ್ಕೊಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಮೋನಿಕಾ ಮನೆಗೆ ಹಿಂತಿರುಗಿರ್ತಾಳೆ. ಅಷ್ಟೊತ್ತಲ್ಲಿ ಕಾಂತಲಕ್ಷ್ಮಿ ಅವರು ಮತ್ತೆ ಅವ್ರ ಯಜಮಾನ್ರು ಎಲ್ಲರೂ ಮನೆಗೆ ಬಂದಿದ್ರೆ
ಎಲ್ಲೋ ಹೋಗಿದೆ, ಎಲ್ಲಿಂದ ಬರ್ತಾ ಇದ್ಯಾ ಅಂತ ಕೇಳ್ತಾ ಇರ್ತಾರೆ ಮೋನಿಕಾ. ಅಂತ ನೋಡ್ತಾ ಇದ್ದಂಗೆ ಅಷ್ಟೊತ್ತಿಗೆ ಚಿನ್ನೂನು ಸಹ ಈ ಮನೆಗೆ ಹಿಂತಿರುಗಿರ್ತಾಳೆ. ಅಮ್ಮ, ನಾನು ಸ್ವಿಗ್ಗಿ ಡೆಲಿವರಿ ಮಾಡಕ್ ಹೋಗಿದ್ದೆ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಸರಿ, ನೀನ್ ಎಲ್ಲಿಗೆ ಹೋಗಿದ್ದೆ? ಅದು ನಾನು ನನ್ನ ಫ್ರೆಂಡ್ನ ಮೀಟ್ ಆಗಬೇಕು ಅಂತ ಹೇಳಿದ್ನಲ್ಲಮ್ಮ, ಅಲ್ಲಿಗೆ ಹೋಗಿ ಬಂದೆ ಅಂತ ಹೇಳ್ತಿರ್ತೆ. ಅಷ್ಟೊತ್ತಿಗೆ ಮೋನಿಕಾ ಅವರಪ್ಪ, ನೀನು ಈ ಸುತ್ತದು ಪತ್ತದು ಎಲ್ಲ ನಿಲ್ಸು, ಗೊತ್ತಾಯ್ತಾ? ನಿನಗೆ ಒಂದು ಒಳ್ಳೆ ಸಂಬಂಧ ನೋಡಿದೀವಿ, ಅವನ್ಗೇನೆ ಕೊಟ್ಟು ನಿನ್ನ ಮದ್ವೆ ಮಾಡ್ತಾ ಇದೀವಿ, ಎಲ್ಲ ಕೇಳ್ಕೊಂಡು ಬಂದಿದ್ದು ಹಾಗಿದೆ ನಾವು, ಆಯ್ತಾ? ಇಲ್ದೇ ಇರೋದನ್ನೆಲ್ಲ ಬಿಟ್ಟು ನಾವು ತೋರ್ಸೋ ಹುಡುಗನ ಮದ್ವೆ ಆಗಿ ಇಲ್ಲಿಂದ ಮನೆ ಬಿಟ್ಟು ತೊಲಗು, ನಮ್ಗೆ ಅವಾಗ ಸ್ವಲ್ಪ ಪ್ರಶಾಂತವಾಗಿರುತ್ತೆ. ನಿನ್ನ ದಿನ ಈ ತರ ನೋಡ್ಕೊಂಡಿದ್ರೆ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದೀನಿ ನೋಡಿ. ನಾನು ಅವ್ರನ್ನ ಮದ್ವೆನೇ ಆಗಲ್ಲ, ಒಂದ್ ಪಕ್ಷ ಹೀಗೆ ಇರ್ತೀನಿ ಹೊತ್ತು ಇನ್ನೊಬ್ಬರನ್ನ ನನ್ ಮದ್ವೆನೇ ಆಗಲ್ಲ ಅಂತ ಹೇಳ್ತಿದ್ದಂಗೆ ಅದ್ ಹೇಗಾಗಲ್ಲ ನಾನು ನೋಡೇ ಬಿಡ್ತೀನಿ. ಒಂದು ನೀನ್ ಹೇಳೋ ತರ ನಡಿಬೇಕು, ಇಲ್ಲ ನಾವ್ ಹೇಳೋ ತರ ನಡಿಬೇಕು. ಇಲ್ಲ ಪಲ್ಲ ಅಂತ ಅನ್ಕೊಂಡಿದ್ದೋ ಸರಿ ಇರಲ್ಲ ಅಂತ ಅವ್ರ ಅಪ್ಪ ಅಮ್ಮ ಅವಳಿಗೆ ವಾರ್ನ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಲ್ಲಿ ಏನು ನಮ್ಮ ಅಕ್ಕ ಇಷ್ಟು ಘಾಟಿಯಾಗಿ ಮಾತಾಡ್ತಿದ್ದಾಳೆ, ಓ ಅನಿಕೇತ್ ಮತ್ತೆ ಇವಳು ಏನೋ ಮಾಸ್ಟರ್ ಪ್ಲಾನೇ ಮಾಡ್ಕೊ ಬಂದಿರೋ ಆಗಿದೆ, ಅದಕ್ಕೆ ಹಿಂಗೆ ಮಾತಾಡ್ತಿದ್ದಾಳ. ಏನಾದರೂ ನಮ್ಮ ಅಕ್ಕನಿಗೆ ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡಿದ್ರೆ ಆಗ ಇವರಿಬ್ಬರನ್ನು ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಚಿನ್ನು. ಇನ್ನು ಈ ಕಡೆ ನೋಡಿದ್ರೆ ಗೌರಿ ಅಡುಗೆ ಮನೆ ಎಲ್ಲ ಕೆಲಸ ಮುಗಿಸಿ ರೂಮ್ಗೆ ಹೋಗೋಣ ಅಂತ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಂಗೆ ಆ ಕಡೆಯಿಂದ ಅನಿಕೇತ್ ಮೆಟ್ಲು ಹಿಡಿತಾ ಬರ್ತಾ ಇರ್ತಾನೆ. ಇದು ನಂದಾರಿಗೆ ನೀನು ಅಡ್ಡ ಬರಬೇಡ ಗೌರಿ ಅಂತ ಹೇಳ್ತಾ ಇರ್ತಾನೆ. ಹೋ, ನಾನು ಈಗ ಹತ್ತುತ್ತಾ ಇರೋ ದಾರಿ, ನೀವು ನನಗೆ ಅಡ್ಡ ಬರಬೇಡಿ ಅಂತ ಗೌರಿನೂ ಹೇಳ್ತಾ ಇರ್ತಾಳೆ. ಅಷ್ಟಕ್ಕೂ ನಾನು ಹೇಳ್ತಾ ಇರೋದು ನಿನಗೆ ಯಾವ ವಿಚಾರಕ್ಕಂತ ಗೊತ್ತಾಗ್ತಿದೆ ಅಲ್ವಾ? ನನಗೂ ಗೊತ್ತಿದೆ, ನೀವು ನಮ್ಮ ಅಕ್ಕನಷ್ಟು ನಾನು ದಡ್ಡಿ ಅಲ್ಲ, ಆಯ್ತಾ? ನೀವೇನು ಮಾಡ್ತಿದ್ದೀರಾ ಏನು ಮಾಡ್ತಿಲ್ಲ ಅಂತ ನನಗೆಲ್ಲಾನು ಸಹ ಗೊತ್ತಿದೆ. ಮೊದಲಿಂದಾನು ನನಗೆ ನಿಮ್ಮ ಮೇಲೆ ಅನುಮಾನ ಇತ್ತು, ಅದೇನೇ ನಿಜ ಆಯಿತು. ಈಗ ನಮ್ಮ ಯಜಮಾನ್ರು ನಂಬ್ತಾ ಇಲ್ಲ, ಎಂತಕ್ಕಂದ್ರೆ ನಿಮ್ಮನ್ನ ಅಷ್ಟು ಕುರುಡ್ರಾಗಿ ನಂಬಿಟ್ಟಿದ್ದಾರೆ. ಆ ಥರ ಸಾಕ್ಷಿ ತೋರಿಸಿದ್ರು ನಂಬಿಲ್ಲ ಅಂದರೆ ಅವ್ರು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಆಯಿತು, ನೀನೇನಾದರೂ ಮಾಡ್ಕೊ, ಆದರೆ ನನ್ನ ಜೀವನಕ್ಕೆ ಅಡ್ಡಿ ಆಗ್ಬೇಡ ಅಂತ ಅನಿಕೇತ್ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಗೌರಿಗೂ ಸಹ ಕೋಪ ಬಂದು ಈಗ ಗೌರಿ ವಿವೇಕ್ ಕೊಟ್ಟಿರೋ ಇನ್ನು 2 ದಿವಸದೊಳಗೆ ಮೋನಿಕಾ ಮತ್ತೆ ಅನಿಕೇತ್ ಬಂಡವಾಳನ ಬೈಲಿಂಗ್ ಮಾಡ್ತಾಳ, ಅವಳ ಸಂಸಾರನ ಸುಖವಾಗಿ ನಡೆಸ್ಕೊಂಡು ಹೋಗ್ತಾಳ. ಇನ್ನು ವಿವೇಕ್ ಸಹ ಗೌರಿನ ನನ್ನ ಹೆಂಡತಿ ಅಂತ ಒಪ್ಕೋತಾನ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.